ಏಪ್ರಿಲ್ 6ನೇ ತಾರೀಕು ಯುನೈಟೆಡ್ ಬ್ರೈವರೀಸ್ ಕಂಪ್ನಿ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಆ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂತಂದ್ರೆ, ಸೊ ಯುನೈಟೆಡ್ ಬ್ರೈವರೀಸ್ ಲಿಮಿಟೆಡ್ ಅದೇ ನಮ್ಮ ಕಿಂಗ್ ಫಿಶರ್ ಬ್ರ್ಯಾಂಡ್ UB ಈ ಶೇರ್ಸ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಾಣ್ತಾ ಇದೆ. ಶೇರ್ಸ್ ನ ಸೇಲ್ ಮಾಡಬೇಕು ಅಂತ ಅಂದ್ರೆ ಕಮ್ಮಿ ರೇಟ್ ಗಂತೂ ಸೇಲ್ ಮಾಡಲ್ಲ. ಈ ಒಂದು ಶೇರ್ ಪ್ರೈಸ್ ಅಲ್ಲಿ ಬುಲ್ಲಿಶ್ ಪ್ಯಾಟರ್ನ್ ಆಗಿರೋ ಕಪ್ ಅಂಡ್ ಹ್ಯಾಂಡಲ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಇನ್ ಕೇಸ್ ಇದು ಬ್ರೇಕ್ಔಟ್ ಕೊಡ್ತು ಅಂತ ಅಂದ್ರೆ ಈ ಒಂದು ಶೇರ್ ಪ್ರೈಸ್ ನ ರೇಟ್ 2100 ರೂಪಾಯಿ ಮೇಲೆ ನೋಡಬಹುದು. 1800 ರೂಪಾಯಿ ರೇಂಜ್ ಇಂದ ಏನಾದ್ರು ರಿಜೆಕ್ಷನ್ ತಗೊಂಡ್ರೆ ಮತ್ತೆ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಆ ಟಾರ್ಗೆಟ್ ಏಪ್ರಿಲ್ 25ಕ್ಕೆಲ್ಲ ರೀಚ್ ಆಗೋಯ್ತು. ಆದ್ರೂ ನಾನು ವಿಡಿಯೋ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಪ್ರೈಸಲ್ಲಿ ಕರೆಕ್ಷನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಶೇರ್ಸ್ನ ಸೆಲ್ ಮಾಡಬೇಕು ಅಂತ ಅಂದರೆ ಕಮ್ಮಿ ರೇಟ್ಗಂತೂ ಸೇಲ್ ಮಾಡೋದಿಲ್ಲ, ಮೇಲ್ಗಡೆ ತೊಗೊಂಡೋಗಿನೇ ಸೇಲ್ ಮಾಡೋದು. ಇವಾಗ ಮೇಲ್ಗಡೆ ಹೋಯ್ತು ಅಂತ ಅಂದ್ಬಿಟ್ಟು ರಿಟೇಲರ್ಸ್ ಬೈ ಮಾಡ್ತಾರೆ, ಆವಾಗ ಬಿಗ್ ಪ್ಲೇಯರ್ಸ್ಗಳು ಸೇಲ್ ಮಾಡ್ತಾರೆ. ಇದೇ ಒಂದು ಸೈಕಾಲಜಿ ಮಾರ್ಕೆಟಲ್ಲಿ ವರ್ಕ್ ಆಗೋದು. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ನಾನು ನಿಮಗೆ ಮೊದಲನೇ ಒಂದು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಕ್ಲಿಯರ್ ಆಗಿ ಮಾರ್ಕೆಟಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. So this is the difference between retailers and institutional players. Thank you.